ಸುಶೀಲಕ್ಕಯ್ಯ ಐದಿಯನಕ್ಕ ಬಾರಕ್ಕ. ಯಾಕೆ ರಾಜಮ್ಮ ಈ ಪಾಟಿ ಹುಲಿ ಕೆಮ್ತಿದೀಯ? ಹಂಗೇನೆ ಏನು ಸುಶೀಲಕ್ಕಯ್ಯ ಅಂತಂದೇಳಿ ಏನು ಸಮಾಚಾರ? ಈ ಪಾಟಿ ಕುಕ್ಕೇನಿದೀಯ? ನಿಧಾನಕ್ಕೆ ಮಾತಾಡೋಕ್ಕಾಗಲ್ವೇ? ಅಲ್ಲ ಕಣಕೋ, ಬಾಗ್ಲ ಮುಂದಕ್ಕೆ ಬಿಟ್ಟಿತ್ತು, ನೀನು ಒಳಗಿದೀಯನ ಅಂತಂದೇಳಿ ಮಾತಾಡಿಸ್ತೆ ಕಣಕೋ. ಕಾಣಲಿಲ್ಲಲ್ಲ, ಯಾರನ್ನ ಇದ್ರೆ ಕೇಳ್ತಿದ್ದೆ ಹೆಂಗೆ ಒಳಕ್ಕೆ ಬರೋದು ಅಂತಂದೇಳಿ ಮಾತಾಡಿಸ್ತೆ. ಅಕ್ಕಯ್ಯ ಐತಾ ಇಲ್ವಾ ಅಂತಂದೇಳಿ ಮಾತಾಡಿಸಿದ್. ನಮ್ಮ ಅತ್ತೆ ಕಾಣಲಿಲ್ಲಕ್ಕೆ ಒಂದು ಜೋರಾಗೆ ಕೂತ್ಕೊಂಡೆ, ಒಳಗಿದ್ರೆ ಬರ್ತೈತೆ ಅಂತಂದೇಳಿ. ಸರಿಯ ಮಾತು ಹೇಳು, ಏನು ಬಂದಿದ್ದು ಸಮಾಚಾರ? ಏನಾನ ಕೊಡೋ ತಮ್ಮದು ಯಾವಾರ ಇದ್ರೆ ಯಾಕೆ ಏನೋ ಕೊಡೋಕೆ ಬಂದಿರಂಗಿದೆಯಾ? ಕೊಡು ಏನಂತಂದಿದ್ರೆ. ಯಾಕೋ ಈ ಹಿಂದೆ ಸಹ ಒಳ್ಳೆ ತಮಾಷೆ ಮಾಡ್ತಿ ಕಣಕ ನೀನು. ಮತ್ತೆ ನಮ್ಮ ಮನೆಗೆ ಒಂದು 3-4 kg ಕೋಳಿಯ ಕಟ್ ಮಾಡಿಸ್ಕೊಂಬಂದಿತ್ತು, ಸಾಂಬಾರ ಮುಗ್ದಿತ್ತು, ಅಪ್ಪ ಊಟ ಇರಲಿಲ್ಲ. ಅದಕ್ಕೆ ಹೇಳಿಲ್ಲ ಕೇಳಿಲ್ಲ, ನಾನು ತಂದಿಕ್ಕೇನಿದ್ದೆ, ಇನ್ನು ಹಾಕ್ಸಿಲ್ಲ ಜಿನಿಗೆ. ಯಾಕ ಹಾಕಿಸ್ದಾಗ ಕೊಡ್ತೀನಿ ಕಣಕ. ಒಂದು ಬಾಟ್ಲಾಗೆ ನಿಮ್ಮದು ಒಂದು ಬಾಟ್ಲು ಸಾಂಬಾರ ಕೊಡ್ತೀನಿ ಹಾಕಿಸ್ದಾಗ. ಇನ್ನೇನು ಮಾಡೋಣ, ನಾಳೆ ಈಟತ್ತಾಗಿತ್ತು, ಈಗ ಹೋಗಿ ಜಿನ್ ಮಾಡಿಸ್ಕೊಂಬಂದು ಮಾಡೋತ್ತಿಗೆ ಬೈಗಾಗುತ್ತೆ. ಅದಕ್ಕೆ ಸುಶೀಲಕ್ಕ ಅಂತ ಕಣ ಹೋಗೋಣ, ಇದ್ರೆ ಕೊಡುತ್ತೆ, ಇಲ್ಲ ಅಂಬಲ್ಲ ಅಂತಂದೇಳಿ ಬಂದೆ ಕಣಕ. ಕೊಡಕ ಇದ್ರೆ ತಂದು ಕೊಡ್ತೀನಿ ನಾಳೆಗೆ. ಇಲ್ಲ ಕಣೆ ರಾಜಮ್ಮ, ನಿನಗೆ ಇಲ್ಲ ಅಂತಿದ್ದೇನೆ ನಾನು ಸಾಂಬಾರು ಇಲ್ಲದಕ್ಕೇನೆ ಬರೇ ಮಸ್ಕಾಯಿ, ಅರ್ಧಂಬ್ರ ಬಸ್ಸಾರು, ಬರೀ ಟಮಾಟ ಬಾತು, ಪುಳಿಯೋಗರೆ ಇಂಥದೇ ಮಾಡಿದ್ದೀನಿ ಕಣೆ. ಹಾಕಿಸ್ಕೊಂಬರ ನೀನಿನ್ನ ತೊಂದನೈಕೆನಿಗೆ, ನಮ್ಮನೆಗೆ ತೊಂದಿಲ್ಲ ಏನಿಲ್ಲ. ಶಾಂತಿಗೆ ಹೋದಾಗ ತರೋಣ ಅಂತಂದೇಳಿ ಸುಮ್ಮನಾಗಿದ್ದೀನಿ ಕಣೆ. ನಮ್ಮನೆಗಂತೂ ಎಣ್ಣಿಲ್ಲ, ಸಕ್ಕರಿಲ್ಲ, ಟೀ ಸೊಪ್ಪಿಲ್ಲ, ಸಾಂಬಾರಿಲ್ಲ, ಯಾಂಥದ್ದು ಇಲ್ಲ ಕಣೆ. ಇದ್ದಿದ್ರೆ ಕೊಡ್ತಿದ್ದೆ ಕಣೆ, ಇಲ್ಲ ಅಂತಿಲ್ಲ. ಅಯ್ಯೋ ಕೋಳಿ ಸಾರಿಗಿಂತ ಹೆಚ್ಚೆ ಕೊಡ್ತಿದ್ದೆ ಪಾಪ. ಇಲ್ಲ ಬೇಕಾರೆ ಖಾರದ ಪುಡಿ ಐತಿ ತಾಂಡೋಗೋದಂದರೆ ತಾಂಡೋಗು ಕೊಡ್ತೀನಿ. 1 ಲೋಟ ಅಲ್ದಿದ್ರೆ 2 ಲೋಟ ತಾಂಡೋಗು ಕೊಡಾನೆ. ಯಾಕೋ ಖಾರದ ಪುಡಿ ತಾಂಡೋಗಿ ಏನು ಮಾಡೋಣ, ಕೊಡೋದಾದ್ರೆ ಸಾಂಬಾರು ಕೊಡೋಕೆ ಏನಂತನು. ಖಾರದ ಪುಡಿ ನಮ್ಮನೆ ಐತಿ, ಉಂಡ್ಗಳು ಬೆಚ್ಚ ಮಾಡಿ ಅರಿಬೋದು. ಯೋಟ ತರದ್ರು ನುಣ್ಗಾಗಲ್ಲ ಕಣಕ. ಮೊದ್ಲಂಗೆ ಸಾವು ಸಣ್ಣಕ್ಕಾಗಲ್ಲ. ಮಿಕ್ಸಿಗೆ ಹಾಕಿ ಅನ್ನ ಪುಡಿ ಮಾಡೋದಕ್ಕೆ ಜಿನ್ಗೆ ಹಾಕಿಸ್ಕೊಂಬರ್ಬೋದು. ಈಗ ಜಿನ್ಗೆ ಹಾಕಿಸ್ಕೊಂತ ಕೂಕೊಂಡ್ರೆ ಹೊತ್ತಾಗುತ್ತೆ. ನಮ್ಮಯ್ಯಪ್ಪ ನೋಡಿರಿ ಕೋಳಿ ತಂದು ಕೂಕಣೈತೆ ಕಣಕ. ಬೇಡ ಬಿಡು, ಹಂಗಾದ್ರೆ ಅಲ್ಲಿ ಆಗ್ತಗನ ಇವು ದೇವಮ್ಮರ ಮನೆಯಾಗ, ರತ್ನಕಾಯರ ಮನೆಯಾಗ ಇಸ್ಕೊಂತೀನಿ ಬಿಡು. ಇದ್ದಿದ್ರೆ ಕೊಡ್ತಿದ್ದೆ, ನೀನು ಇಲ್ಲದಕ್ಕೆ ಇಲ್ಲ ಅಂಬೋದು. ಇನ್ನೇನು ಮಾಡೋಣ, ಹೋಗ್ತೀನಿ ಬಿಡು, ಗೊತ್ತಾಗುತ್ತೆ ಅತ್ಲಾಗನು. ಯಾಕೆ ಸುಶೀಲಮ್ಮ ಈ ಪಾಟಿ ಮಾತಾಡ್ತಾ ನಿಂತ್ಕೊಂಡಿದ್ದೆ? ಅವಳು ರಾಜಮ್ಮ ಬಂದಿದ್ಲು, ಏನು ಮಾತಾಡಿತಿರ್ಗ ಅವಳು ಅದೇ ಬದಲು ನಾನು ಬಂದಲ್ಲ, ಅವಳು ಅದೇ ಬದಲು ನನ್ನ ಮಾತಾಡ್ಸಲಿಲ್ಲ ಏನಿಲ್ಲ. ನೀನು ಅತ್ಲ ತಿರುಗಿ ಅವಳು ನಿಂತ್ಕೊಂಡಿದ್ದು, ನಾನು ಆಗ್ಲೇ ಬಂದೆ. ಯಾಕೆ ಮಾತಾಡ್ತಿದ್ದೆ? ಬಿಡತ್ಲಾಗ ಏನು ಬೇಡ ಅಂತಂದೇಳಿ ಅದೇ ಓದ್ಲಲ್ಲ. ಯಾಕೆ ಬಂದಿದ್ಲು ಬಾ ಹೇಳ್ತೀನಿ, ಕೂಕ ಮಾತಾಡೋಣ ಕ್ಷಣ ಮತ್ತು. ಅಲ್ಲ ನೋಡ್ಲಕ್ಕಜ್ಜಿ, ಇವಳು ಗಂಡ ಕೋಳಿ ತಂದನಂತೆ. ಈಗ ಸಾಂಬಾರ್ಗೆ ಬಂದದಳೆ. ಮುಂದಾಗೆ ಕೋಳಿ ತರೋಕ್ಕಿಂತ ಮುಂದಾಗಿ ಸಾಂಬಾರನ್ನು ತಂದಿಕ್ಕೊಂಡು ಕೋಳಿನ ತೊತ್ತರಮ್ಮ ಅಂತದ ಸಾಂಬಾರು ಕೊಡು ಅಂತಂದೇಳಿ ಬಂದಳು. ಅದ್ರಾಗೆ ನಿಮ್ಮದೇ ಒಂದು ಬಾಟ್ಲಾಗೆ ಕೊಡು ಅಂತಂದೇಳಿ ಕೂಕೊಂಡವಳೆ. ಬಾಟ್ಲನ್ನು ಅತ್ಲಾಗೆ ಸಾಂಬಾರನ್ನು ಅತ್ಲಾಗೆ ತಿರುಗಿಲ್ಲ ಬರ್ಗಿಲ್ಲ, ತಂದು ಕೊಡಲ್ಲ ಸಾಂಬಾರು ಕೊಡು ಅಂತಂದು ಬಂದದಾಳೆ. ಫಸ್ಟ್ಗೆ ಸಾಂಬಾರನ್ನು ತೊತ್ತರಮ್ಮ ಅದೆಂತ ಕಪ್ರ ಮಾಡ್ತಿದ್ದಾಳೆ. ಸಾಂಬಾರು ಇಲ್ದಂಥದ್ದು ಕೋಳಿ ತಂದಿರೋದು ಸಾಂಬಾರನ್ನು ತೊಸಿಕ್ಕೊಂಡು ಆಮೇಲೆ ಕೋಳಿ ಸಾರ ಮಾಡ್ತಾರೆ. ಮನ್ಗೆ ಓಡಾಡ್ತಾಳೆ ಕೋಳಿ ತಂದವರಂತೆ. ಈಗ ಅವಳ ಗಂಡ ಈಗ ಮಾಡೋಕ್ಕೆ ಸಾಂಬಾರಕ್ಕೆ ಬಂದಿದ್ಲು. ನಾವು ಇಲ್ಲ ಅಂತಂದು ನಾನು 3 ದಿನಕ್ಕೊಂದ್ಸಲಿ ಕೋಳಿ ತಕ್ಕನ್ಕಣೆ ಅವನು. ಅದೇನು ಎಂತ ಕೋಳಿ ತಿಂತಾರೆ ಏನು, ಯಾವಾಗೂ ಕೋಳಿ ಅಂತಂದು ಅಂತಾರೆ. ಕೊಟ್ಟರ ಗಂಟು ಕೊಳ್ದಿದ್ದು ರೊಟ್ಟೆ ಗೊತ್ತು ಯಾವ ಆಗಿರ್ತಾ ಸಾಲ ಮಾಡ್ಕೊಂಡು ನೀಟ್ ಕೂಲಿ ದುಡ್ಡು ಬತ್ತಿದ್ದಾಗೆ ಅವನು ಕೋಳಿಯ ಓದ್ಕೊಬೋತಾನೆ. ಇವಳು ಅಂತಾಳೆ ಭಾಳ ಮಾಡಾಳು, ಕೋಳಿ ತಂದಿದೆಯಾ ಸಾಂಬಾರಿಲ್ಲ ಅಂತ ಒಂದ್ಸಲಿ ಮಾಡ್ದಂಗಿದ್ರೆ ಅವನೇ ತೋರಲ್ಲ. ಮನೆಗೆ ಇಸ್ಕೊಂಡೋಗಿ ಮಾಡಿಕ್ತಾಳೆ. ಅದಕ್ಕೆ ಅವ್ರು ಇನ್ನೊಂದ್ಸಲಿ ತೋಗ್ತಾರೆ. ಕೊಟ್ಟದ್ದೇ ಸಾಲ ಕೊಡ್ದಿಲ್ದಿದ್ರೆ ಓಟೆ ಹೋಗ್ಲಾಳು. ಅದಕ್ಕೆ ಕೋಳಿ ತಂದು ತಿಂದ್ರಾತು ಅಂತಾಗೆ ಹಂಗೆ ದುಡ್ಡೇ ಇಸ್ಕೊಂಡೋಗಿದ್ಲು. ಕೇಳಿದ್ಕೆ ಹಂಗೆ ಅಂತ ಮಾತಾಡಳು. ಅದಕ್ಕೆ ನಾನು ಬೈದಿದ್ದೆ. ಬೈಯೋದಕ್ಕೆ ಇವಾಗ ನಾನು ಮಾತಾಡ್ಸಲ್ಲ ಅವಳನ್ನ. ಅದಕ್ಕೆ ಸುಮ್ಕಾಗಿ ಹೇಳಿದ್ದೆ, ನಮ್ಮ ಅಂತಕ್ಕೆ ಬರೋಳು ಎಡಗೈತಿ ಕತ್ರೈತಿ ಅಂತಂದೇಳಿ. ಅದಕ್ಕೆ ಇತ್ಲ ದೂರ ತಗದಳೆ ನಿಂತಕ್ಕೆ ಇಸ್ಕೊಂಡೋಗೋಣ ಅಂತಂದೇಳಿ. ಯಾತ್ಲಕ್ಕಜ್ಜಿ ಸುಚಿಲಮ್ಮ ಹಿಂಗೆ ಕೋಳಿ ಅಂತಂದೇಳಿ ಮಾತಾಡ್ತಿದ್ದೀರಾ? ಏನು ನಿಮ್ಮನೆ ಕೋಳಿ ಸಾರು ಮಾಡಿದ್ದೀರೇನು? ಕೋಳಿ ಕೊಯ್ದಿದ್ದೀರಿ ಇಬ್ಬರು ಮಾತಾಡ್ಕೊಂಡು ಕೂಕೊಂಡಿದ್ದೀರಾ? ಕೋಳಿ ತಂದವರೇ ಸಾಂಬಾರಿಲ್ಲ ಅದಿಲ್ಲ ಇದಿಲ್ಲ ಅಂತಂದೇಳಿ. ಯಾರ ಮನೆಗೆ ತಂದಿರೋದು ಕೋಳಿನ? ಅವಳು ರಾಜಮ್ಮ ಬಂದಿದ್ಲಂತೆ. ಕೋಳಿಯ ತಂದತೆ ನಮ್ಮಯ್ಯಪ್ಪ ಸಾಂಬಾರು ಕೊಡು ಅಂತಂದೇಳಿ ಬಂದಿದ್ಲಂತೆ. ಈ ಅಮ್ಮ ಇಲ್ಲ ಅಂದೆ ಅಂತಂದು ಹೇಳ್ತಿದ್ಲು. 3 ದಿನಕ್ಕೊಂದ್ಸಲಿ ಬತ್ತಾಳೆ ಅಂತಂದೇಳಿ ಅದನ್ನ ಹೇಳ್ತಿದ್ಲು, ಕೋಳಿ ತಂದಿದ್ದಾರೆ ಅಂತಂದೇಳಿ. ಹೇಳು ಹಂಗೆ 3 ದಿನಕ್ಕೊಂದ್ಸಲಿಯ ಕೋಳಿಯ ತೊತ್ತಾರೆ. ಸಾಂಬಾರ ಥರ ಬದಲು ಕೋಳಿ ತಂದು ತಿಂಬ ಬದಲು ತೊಂದ್ರೆ ಬೇಡಂಬುತ್ತಿ. 3 ದಿನಕ್ಕೊಂದ್ಸಲಿ ಕೋಳಿ ತಿಂಬದ ತರಕಾರಿ ಅದಿದ್ದು ತಂದು ಸಾಂಬಾರ ತಂದು ಮಾಡಿದ್ದು ಬೇಡಂಬುತ್ತಿ. 3-4 ದಿನ ವಾರದಾಗೆ ಕೂಲಿ ಹೋದ್ರೆ ಸಾಕು. 1 ದಿನದ ತಂದು ಕೋಳಿ ಕೊಯ್ಕೊಂಡು ತಿಂತಾರೆ. ಒಂದಿಟ್ಟು ಎಣ್ಣೆ ಕುಡಿಯೋದು ಕತ್ಕೊಂಡೇ ಹಂಗೆ ಹಿಂಗೂ ತಂದೇ ತತ್ತಾನೆ. ಕೋಳಿನ ತಂದು ಒಂದು ಸಲಿನ ಈ ಪಾಟಿ ಯಾವಾಗಲೂ ಮಾಡೋರು ತಂದು ಒಂದು 5 kg ಹಾಕಿಸ್ಬೇಕು ಸಾಂಬಾರನ್ನು, ತಡಿಯಲ್ಲ. ಹಿಂಗೆ ಮನ್ಗೆ ಕೋಳಿ ತಂದಿಕ್ಕೊಂಡು ಸಾಂಬಾರ್ಗೆ ಹೋದ್ರೆ ಇನ್ನು ಯಾರು ಕೊಡ್ತಾರೆ? ಅದ್ರಾಗೆ ಏನು ಸಾಂಬಾರು ಒಂದು ಕೊಟ್ಟು ನೋಡು. ಸಾಂಬಾರು ಒಂದಿಟ್ಟು ಚಕ್ಕಿದ್ರು ಕೊಡು, 1-2 ಗಸಗಸಿದ್ರು ಕೊಡು, ಒಂದಿಟ್ಟು ಕೊತ್ತಂಬರಿ ಸೊಪ್ಪಿದ್ರು ಕೊಡು, ಶುಂಠಿ ಇದ್ರು ಕೊಡು ಅಂತಂದೇಳಿ ತಿರಿಯದೆ ಅವ್ರ ಮನೆಗೊಂದು ಇವ್ರ ಮನೆಗೊಂದು ಇಸ್ಕೊಂಡೋಗಿ ಬೆಳ್ಳುಳ್ಳಿ ಎಲ್ಲನ ಸಾರು ಮಾಡೋದ ಕಲ್ತಾಳು ಅವಳು ಚಂದಕ್ಕಿ.
ಕೋಳಿ ತರಿಸೋಳು ಎಲ್ಲ ತರಿಸ್ಬೇಕಮ್ಮ. ಈಗ ನಮ್ಮ ಮನೆಗೆ ನಾವು ಹಿಂಗೆಲ್ಲ ಮಾಡಲ್ಲ. ಎಂದಾನ ಕೋಳಿ ತರಂಗಿದ್ರೆ ಫಸ್ಟ್ಗೆ ಹೇಳ್ತೀವಿ ನಾವು, ಚಕ್ಕೆ ಮಸಾಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ತರಂಗಿದ್ರೆ ಕೋಳಿ ತೊತ್ತ, ಇಲ್ಲಿದ್ರೆ ಏನು ತರಬೇಡ ಅಂತಂದು ಹೇಳಿ ಅಂತೀವಿ. ಯಾತನಾತು ಮುದ್ದಿಕೊಂದ್ಸಲಿ ತಿರ್ತಾಳೆ. ಮನೆಗೆ ಆ ಒಂದಿನ ಸೀಟ ಇಸ್ಕೊಂಡೋಗಿ ನಾವು ಕೆಂಪಂದ ದೊಡ್ಡ ಬಟ್ಲಾಗೆ ಕೊಟ್ಟಿದ್ದೀನಿ. ಒಂದು ಸಣ್ಣ ಬಟ್ಲಾಗೆ ತಗೊಂಬಂದು ಕರೇರಾಗಿದೆ. ಹಂಗೇನೆ ಸಿಗಣಿ ತಂಪಿದ್ದಂಗೆ ಐತಿ. ನಮ್ಮ ಅಯ್ಯಪ್ಪಿಗೆ ಉಂಬಕ್ಕಿಕ್ತೀನಿ. ಅದಕ್ಕೆ ಇದೆಂತದೆ ಕರಿ ಮುದ್ದೆ ಈ ಪಾಟಿನ ನಾವಿಂತವೆ ಬೆಳೆದಿರೋದು ರಾಗಿನ ಫಸ್ಟ್ ಬೆಳಕಂತಾಗಿ ಅಂತಂದು ಹೇಳಿ ಉಂಬ್ಲಿಲ್ಲ ಮುಸ್ರೆ ಕಾಯ್ತಿ ತಗೊಂಡೋಗಿ ಅವ್ರ ಮನೆಗೂ ಇರ್ತವೆ. ಆದರೆ ಕೊಡ್ಬೇಕಾದಾಗ ಕರೆ ರಾಗಿ ಹಾಕ್ಸಿ ಕೊಡ್ತಾಳೆ. ಯಾರಿಗಾನ ಕೊಡ್ಬೇಕಾದಾಗ ಅವಳು ಮಾತ್ರ ಬಿಳೆ ರಾಗಿ ಮಾಡ್ತಾಳೆ. ಇಂಥಕ್ಕೆ ಯಾರು ಕೊಡ್ತಾರೆ ಬದಲಿಸೋದು? ದಿನಾಲೂ ಅಷ್ಟೇ ಕಣಕ್ಕ. ಅವಳು ಯಾತನ ಸಾರು ಮಾಡ್ತಿದ್ರೆ ಒಂದು ಬೆಳ್ಳುಳ್ಳಿಗೆ, ಒಂದು ಟಮಾಟೆ ಹಣ್ಣಿಗೆ, ಒಂದು ಬದನೆಕಾಯಿ, ಹಸ್ರುಗಾಯಿ, ಯಾತಾದ್ರೂ ಒಂದು ತಳಿ ಹುಂಚೆಹಣ್ಣು, ಯಾತಾದ್ರೂ ಒಬ್ಬರ ಮನೆಗೆ ಒಂದು ಇಸ್ಕೊಂಬರ್ದಲ್ಲೇ ಅವಳು ಅಡುಗೆ ಮಾಡಲ್ಲ. ತಿರಿಯದೆ ಕೂಲಿ ಮಾಡಿದ ದುಡ್ಡು ಎಲ್ಲ ಏನು ಮಾಡ್ತಾರಮ್ಮ, ಹಂಗೆ ತಿರ್ತಾಳೆ. ಯಾರು ಕೊಡ್ತಾರೆ? ಇಲ್ದಿದ್ರೆ ಎಣ್ಣೆ ಕೊಡು, ಒಂದು ತೊಟ್ಟ ಎಣ್ಣೆ ಕೊಡಕ್ಕ ಅಂತಂದು ಹೇಳಿ ತೊಂದಾಗ ಕೊಡ್ತೀನಿ ಅಂತಂದು ಅಂತಾಳೆ. ಬಂದಾಗಿಲ್ಲ ಎಂಥದ್ದು ಇಲ್ಲ ಮನ್ನ ಸುಮ್ಮನೆ. ಅದಕ್ಕೆ ನಾವು ಅಲ್ಲೇ ನೋಡ್ಕೊಂಡಿದ್ದೀವಿ, ನಾವು ಕೊಡಲ್ಲ. ಅದಕ್ಕೆ ಇಲ್ಲಿ ನಿಂತಕ್ಕೆ ದೂರ ತಡೋದು ಬಂದದಾಳೆ. ನನಗೂ ಗೊತ್ತು, ನನ್ನ ತಗೆ ಅಲ್ಲಾಡ್ಸಕ್ಕೆ ಬಂದು ನನ್ನ ತಗೆ ಏನು ನಡೆಯಲ್ಲ ಇತ್ತು. ನಾನು ಸಂಪರ ಕೊಡಲಿಲ್ಲ. ಸುಮ್ಮನೆ ಕರ್ಪುಡಿ ಐತಿ ತಾಂಡೋಗು ಅಂತಂದು ತಾಂಡೋಗ್ತಾಳೆ. ತಾಂಡೋಗಿ ದೊಡ್ಡ ಬಟ್ಟೆ ತಾಂಡೋಗಿ ಸಣ್ಣದ್ರಲ್ಲಿ ತಂದು ಕೊಡೋದು, ಇಲ್ಲಿರ ಕೊರೆ ಸೀಟ್ ತಂದು ಕೊಡೋದು, ಇಲ್ಲಿರೆ ಬಾಟ್ಲೆ ಬೆರಕೆಗೆ ತಾಂಡಾಗಿ ಅಲೆ ಕೊಟ್ಟಿದ್ದೆ ಅಂತಂದಂಬೋದು. ಹಿಂಗೆ ಅವಳ ವಾಲೆ ನೋಡಿದ್ದೀನಿ ಒಂದ್ಸಲಿ 2 ಸಲ ಕೊಟ್ಟು. ಅದಕ್ಕೆ ನಾನು ಇಲ್ಲ ಅಂದೆ. ಸುಮ್ಮನೆ ಯಾಕೆ ಬರಿಲ್ಲ ಅಂದೆ. ಹಂಗೆಲ್ಲ ಅಂಬೋದಿನ ಯಾಕೆ ಒಂದು ಬೇಜಾರು ಮಾಡ್ಕೊಂಬತ್ಕಿಂತಾನೆ ಸುಮ್ಮನೆ ಒಳ್ಳೆ ಮತ್ನಾಗೆ ಇಲ್ಲ ಕಣ ನಮ್ಮ ಮನೆಗೂ ಮುಗ್ದಿತ್ತು ಅಂತಂದಂದೆ. ಅದಕ್ಕೆ ನೀನು ಇದ್ದಿದ್ರೆ ಕೊಡ್ತಿದ್ದೆ ಬಿಡಕತ್ತ ಅಂತಂದು ಹೇಳಿ ಅದೇ ಓದ್ಲು. ನಮ್ಮ ಮನೆಗೂ ಬರೋಳು ನನ್ನ ತಗೆ ದುಡ್ಡು ಇಸ್ಕೊಂಡಿದ್ಲು. ನಾನು ಅದಕ್ಕೇನೆ ದುಡ್ಡು ಕೊಡಲಿಲ್ವಲ್ಲ, ಕೋಳಿನಾದ್ರೆ ತಂದು ತಿಂತೀರಾ, ದುಡ್ಡಾದರೆ ಕೊಡೋಕ್ಕಾಗಲ್ವೇ ಅಂತಂದು ಹೇಳಿ ಒಂದ್ಸಲಿ ಒಂದಿದ್ದೆ. ಅದಕ್ಕೆ ಮಾತಾಡ್ಸಲ್ಲ. ಇವಾಗ ಬರೋಲ್ಲ. ಯಾಕನಾತು ನಮ್ಮಂತಕ್ಕೆ ಬರೋಳು. ಒಂದಿಟ್ಟು ಚಾಕೆ ಕೊಡು, ಮಸಾಲೆ ಕೊಡು, ಅದನ್ನ ಕೊಡು, ಇದನ್ನ ಕೊಡು ಅಂತಂದು ಹೇಳಿ ಬಾ ಉಂಡು ಪರಿವೆಂತಿ ಅಂತಂದಂಬಳು ಇಸ್ಕೊಂಡು ನಾವು ಅಂಬಕ್ಕಾಗಿ ಹೋಗೋಣ ಅವಳ ಮನೆಗೆ. ನಮ್ಮ ಮನೆಗೆ ಮುಗನ ಮಾಡ್ತೀವಿ ನಾವು. ಅದಕ್ಕೆ ನಾವು ಹೋಗಲ್ಲ. ಅವತ್ತು ಹಂಗೊಂದಟಿ ಬರಲ್ಲ. ಅದಕ್ಕೆ ಇತ್ಲಾಗ ನಿಂತಕ್ಕೆ ಬಂದದಾಳೆ. ನೀನು ಹೆಂಗ ಇಲ್ಲ ಅಂತ ಕಳಿಸಿದ್ದೆ ಬಿಡು. ಸುಮ್ಕಿರು. ಒಂದಿನ ಕೊಟ್ರೆ ಅದನ್ನ ಕಲ್ತ್ಕೊಂತಾಳೆ ಅವಳು. ಹಂಗೆ ಅವಳಿಗೆ ಕೊಡೋಕೆ ಹೋಗ್ಬಾರ್ದು. ಸುಮ್ಮನೆ ಹೆಂಗನ ಮಾಡ್ಕೊಂಬ್ಲಿ. ಒಂದಿನ ಬಿಸಿ ಬಿದ್ದರೆ ಇನ್ನೊಂದಿನ ಆ ಗಂಡನ ಬೈದು ಸಾಂಬಾರು ಹಾಕಿಸ್ಕೊಂಬಂದ್ಮೇಲೆ ಕೋಳಿಯ ತೋರಿಸ್ತಾಳೆ. ಯಾವಾಗಲೂ ಅಷ್ಟೇ ಅವಳು. ಅಂತರ್ಗೆ ಇದ್ರೂ ಇಲ್ಲ ಅನ್ಬೇಕು. ಸುಮ್ಕಿರು. ನೀನು ಹೆಂಗ ಒಳ್ಳೆ ಮತ್ನಾಗ ಇಲ್ಲ ಅಂತ ಕಳಿಸಿದೀಯ. ತಿರ್ಗಿ ನಂದಿನ ಬೇಜಾರನೂ ಆಗಬಾರ್ದು, ಅವಕ್ಕಯ್ಯ ಒಳ್ಳೇದಲ್ಲನೂ ಅನ್ಬಾರ್ದು. ಹಂಗೆ ನೀನೇ ವಾಸಿ ಅವಳ್ತಾಗೆ ಮಾತಾಡೋಕ್ಕೆ ನೀನೇ ವಾಸಿ. ನಮ್ಮಂತರಾಗಿದ್ದರೆ ಹಂಗೆ ಬೈತಿದ್ವಿ. ನಮಗೆ ಜಲ್ ಸಿಟ್ಟು ಬರ್ತೈತಿ. ನೀನು ಹೆಂಗ ಸುಶೀಲಮ್ಮ ವಾಸಕನೇ ಒಂದು ತಾಳ್ಮೆಗೆ ಒಳ್ಳೆ ತಂದಾಗೆ ಹೆಂಗೆ ಉಪಾಯವಾಗಿ ಮಾತಾಡಿ ಕಳಿಸ್ಬಿಡ್ತೀಯ ಇಲ್ಲ ಅಂದು. ನೀನೇ ವಾಸಕಣೆ. ಓಕೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಈ ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲನ ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿರಿ. ಎಲ್ಲರೂ ಶೇರ್ ಮಾಡಿ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.